ಎಲ್ರಿಗೂ ನಮಸ್ಕಾರ. ನಾನು ಅಡ್ವೊಕೇಟ್ ಸಂಧ್ಯಾ ಗೌಡ. ನಾನಿವತ್ತು ಮೋಸದಿಂದ ಸೇಲ್ ಡೀಡ್ ಅಂದರೆ ಕ್ರಯಪತ್ರ ಆಗಿದ್ರೆ ಅದನ್ನ ಹೇಗೆ ಸಾಬೀತು ಮಾಡಿ ಸೇಲ್ ಡೀಡನ್ನು ರದ್ದುಗೊಳಿಸಬಹುದಾ, ಸೇಲ್ ಅಗ್ರಿಮೆಂಟ್ಗೂ ಸೇಲ್ ಡೀಡ್ಗೂ ಇರುವಂತಹ ವ್ಯತ್ಯಾಸ ಏನು, ಎಲ್ಲವನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ವಿಡಿಯೋ ನೋಡೋದಕ್ಕೂ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ನನ್ನ ಹೊಸ ವಿಡಿಯೋಸ್ ಬಂದಾಗ ನೋಟಿಫಿಕೇಶನ್ ಬರುತ್ತೆ. ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ನಂಬರ್ ಇದೆ. ಆನ್ಲೈನ್ ಕನ್ಸಲ್ಟೆನ್ಸಿ ಫೀಸ್ ಕೂಡ ಇರುತ್ತೆ. ಪೇ ಮಾಡಿ ಲೀಗಲ್ ಅಡ್ವೈಸ್ ಅನ್ನ ತಗೋಬಹುದು ಅಂತ ಹೇಳ್ತಾ ವಿಷಯನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಸೇಲ್ ಡೀಡ್ ಕನ್ನಡದಲ್ಲಿ ಮಾರಾಟ ಪತ್ರ, ಕ್ರಯ ಪತ್ರ ಅಂತ ಹೇಳ್ತೀವಿ. ಸೇಲ್ ಡೀಡ್ ಅಂದ್ರೆ ಏನು ಅನ್ನೋದನ್ನ ಮೊದಲು ತಿಳಿದುಕೊಳ್ಳೋಣ. ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ಸೇಲ್ ಡೀಡ್ ಮತ್ತೆ ಸೇಲ್ ಅಗ್ರಿಮೆಂಟ್ ಎರಡು ಒಂದೇ ಅಂತ ಅನ್ಕೋತಾರೆ. ಸೇಲ್ ಅಗ್ರಿಮೆಂಟೇ ಬೇರೆ, ಸೇಲ್ ಡೀಡೇ ಬೇರೆ. ಸೇಲ್ ಅಗ್ರಿಮೆಂಟ್ ಅಂದ್ರೆ ಕ್ರಯದ ಕರಾರು. ಸೇಲ್ ಡೀಡ್ ಆಗೋದಕ್ಕಿಂತ ಮೊದಲು ಬೈಯರ್ ಮತ್ತು ಸೆಲ್ಲರ್ ಮಧ್ಯೆ ಮಾಡಿಕೊಳ್ಳುವಂತಹ ಒಂದು ಕರಾರು, ಒಂದು ಒಪ್ಪಂದ. ಅಡ್ವಾನ್ಸ್ ಅನ್ನ ತಗೊಂಡಿದ್ರೆ ಅದರಲ್ಲಿ ಮೆನ್ಷನ್ ಮಾಡಿರ್ತಾರೆ, ಒನ್ ಟೈಮ್ ಅಂತ ಕಾಣಿಸಿ ಇಷ್ಟು ದಿನದ ಒಳಗೆ ನಿಮಗೆ ಕ್ರಯ ಪತ್ರವನ್ನ ಮಾಡಿಕೊಡ್ತೀವಿ ಅಂತ, ಮತ್ತು ಅವರದ್ದೇ ಆದ ಒಂದಿಷ್ಟು ಷರತ್ತುಗಳನ್ನ ಹಾಕಿ ಕರಾರನ್ನ ಮಾಡ್ಕೊಂಡಿರ್ತಾರೆ. ಸೇಲ್ ಅಗ್ರಿಮೆಂಟ್ ಇಂದ ಪ್ರಾಪರ್ಟಿ ಟ್ರಾನ್ಸ್ಫರ್ ಆಗೋದಿಲ್ಲ, ಬಟ್ ನಿಮಗೆ ಈ ಆಸ್ತಿಯನ್ನ ಕೊಡ್ತೀನಿ ಅಂತ ಹೇಳಿ ಅಗ್ರಿಮೆಂಟ್ ಅನ್ನ ಮಾಡ್ಕೊಳ್ಳೋದು ಅಷ್ಟೇ. ಅಂದ್ರೆ ಒಂದು ಭರವಸೆಯನ್ನ ಕೊಡೋದು. ಅದರಲ್ಲಿ ಆಸ್ತಿಯನ್ನ ಈ ದಿನಾಂಕದೊಳಗೆ ವರ್ಗಾವಣೆ ಮಾಡಿಕೊಡ್ತೀವಿ ಅಂತ ಭರವಸೆಯನ್ನ ನೀಡಿರ್ತಾರೆ. ಎರಡೂ ಪಾರ್ಟಿಗಳ ಮಧ್ಯೆ ನಡೆಯುವಂತಹ ಒಂದು ಒಪ್ಪಂದ ಅಂತ ಹೇಳ್ಬಹುದು. ಸೇಲ್ ಅಗ್ರಿಮೆಂಟ್ ನಲ್ಲಿ ಮೇನ್ ಆಗಿ ಭವಿಷ್ಯದಲ್ಲಿ ಖರೀದಿ ಮತ್ತು ಮಾರಾಟದ ಒಪ್ಪಂದದ ಷರತ್ತುಗಳಿರುತ್ತೆ. ಆಸ್ತಿಯ ವಿವರ ಇರುತ್ತೆ. ಆಸ್ತಿಯು ಯಾವುದೇ ರೀತಿಯ ಕಾನೂನು ವಿವಾದಕ್ಕೆ ಒಳಪಟ್ಟಿಲ್ಲ ಅನ್ನೋದಿರುತ್ತೆ. ಮಾರಾಟಗಾರರು ಎಷ್ಟು ಜನ ಇದ್ದಾರೆ, ಪಿತ್ರಾರ್ಜಿತ ಆಸ್ತಿಯನ್ನ ಮಾರಾಟ ಮಾಡ್ತಾ ಇದ್ರೆ ವಾರಸುದಾರರು ಎಲ್ಲರೂ ಕೂಡ ಸಹಿ ಹಾಕಬೇಕಾಗತ್ತೆ. ಆಸ್ತಿಯ ವ್ಯಾಲ್ಯೂಯೇಷನ್ ಎಷ್ಟಿದೆ, ಎಷ್ಟು ಅಡ್ವಾನ್ಸ್ ಅನ್ನು ತಗೊಂಡಿದ್ದಾರೆ, ಬ್ಯಾಲೆನ್ಸ್ ಎಷ್ಟಿದೆ, ಯಾವ ರೀತಿ ಅಮೌಂಟ್ ಅನ್ನ ಕೊಟ್ಟಿದ್ದಾರೆ, ಚೆಕ್ ಮೂಲಕ ಕೊಟ್ಟಿದ್ದಾರಾ ಅಥವಾ ಕ್ಯಾಶ್ ಮೂಲಕ ಕೊಟ್ಟಿದ್ದಾರಾ, ಎಲ್ಲವೂ ಕೂಡ ಅಗ್ರಿಮೆಂಟ್ ಅಲ್ಲಿ ಇರುತ್ತೆ. ಈಗ ಆಸ್ತಿಯ ವಿಷಯಕ್ಕೆ ಏನಾದರೂ ತೊಂದರೆ ಬಂದಲ್ಲಿ ಮರುಪಾವತಿ ಹೇಗೆ, ಮಾರಾಟಗಾರನ ಕಡೆಯಿಂದ ಮಾರಾಟ ಪ್ರಕ್ರಿಯೆ ಪೂರ್ಣಗೊಳಿಸದಿದ್ರೆ, ಖರೀದಿದಾರನ ವಹಿವಾಟನ್ನ ಪೂರ್ಣಗೊಳಿಸದಿದ್ರೆ ಏನ್ ಮಾಡಬೇಕು, ಎಲ್ಲವನ್ನ ಕೂಡ ಅಗ್ರಿಮೆಂಟ್ ಅಲ್ಲಿ ಕಾಣಿಸಲಾಗುತ್ತೆ. ಅದರ ಪ್ರಕಾರ ಏನೇ ತೊಡಕುಗಳು ಬಂದರೂ ಕೋರ್ಟ್ ಮೂಲಕ ನೀವು ಬಗೆಹರಿಸ್ಕೊಳ್ಬಹುದು. ಸೇಲ್ ಅಗ್ರಿಮೆಂಟ್ಗೆ ಸಹಿ ಹಾಕೋ ಮೊದಲು ನೀವು ನೋಡ್ಬೇಕಾಗಿರೋದು ಅಂದ್ರೆ ಪಕ್ಷಗಾರರ ಹೆಸರು ಸರಿಯಾಗಿದ್ಯಾ, ಮಾರಾಟಗಾರರಿಂದ ಖರೀದಿದಾರನಿಗೆ ಆಸ್ತಿ ವರ್ಗಾವಣೆ ಮಾಡೋದಕ್ಕೆ ಎಷ್ಟು ಸಮಯ ಕೊಟ್ಟಿದ್ದಾರೆ, ಅಡ್ವಾನ್ಸ್ ಎಷ್ಟಿದೆ, ಬ್ಯಾಲೆನ್ಸ್ ಅನ್ನ ಎಷ್ಟು ಉಳಿಸಿದ್ದಾರೆ, ಆಸ್ತಿಯ ವಿವರ ಎಷ್ಟು, ಸ್ವಾಧೀನದ ವಿವರ, ಈ ಆಸ್ತಿಯ ವಿಚಾರಕ್ಕೆ ಕಾನೂನು ವಿವಾದ ಬಂದ್ರೆ ಪರಿಹಾರದ ವಿಧಾನಗಳು ಏನೇನಿದೆ, ಎಲ್ಲವನ್ನ ಕೂಡ ನೋಡ್ಬೇಕಾಗತ್ತೆ. ಸೇಲ್ ಅಗ್ರಿಮೆಂಟ್ ಮಾಡಾದ್ಮೇಲೆ ಅದರಲ್ಲಿ ಕಾಣಿಸಿರುವ ಅವಧಿ ಒಳಗೆ ಸೇಲ್ ಡೀಡ್ ಅನ್ನ ಮಾಡ್ಬೇಕಾಗತ್ತೆ. ಈಗ ಸೇಲ್ ಡೀಡ್ ವಿಷಯಕ್ಕೆ ಬರೋದಾದ್ರೆ ಕನ್ನಡದಲ್ಲಿ ಕ್ರಯಪತ್ರ, ಮಾರಾಟ ಪತ್ರ ಅಂತ ಕರಿತೀವಿ. ಅಂದ್ರೆ ಆಸ್ತಿಯ ನಿಜವಾದ ಮಾಲೀಕ ಮಾರಾಟಗಾರ ಏನಿರ್ತಾನಲ್ಲ, ಮಾರಾಟಗಾರರಿಂದ ಖರೀದಿದಾರರಿಗೆ ಆಸ್ತಿಯ ಮಾಲೀಕತ್ವದ ವರ್ಗಾವಣೆಯನ್ನ ಖಚಿತಪಡಿಸುವ ಒಂದು ದಾಖಲೆ ಆಗಿರುತ್ತೆ. ಈ ಸೇಲ್ ಡೀಡ್ ಅನ್ನ ರಿಜಿಸ್ಟ್ರೇಷನ್ ಆಕ್ಟ್ 1908 ಅಡಿಯಲ್ಲಿ ಸಬ್ ರಿಜಿಸ್ಟ್ರಾರ್ ಆಫೀಸ್ನಲ್ಲಿ ರಿಜಿಸ್ಟರ್ ಮಾಡಿಸೋದು ಕಡ್ಡಾಯ ಆಗಿರುತ್ತೆ. ರಿಜಿಸ್ಟರ್ಡ್ ಸೇಲ್ ಡೀಡ್ ಮಾತ್ರ ವ್ಯಾಲಿಡ್ ಇರುತ್ತೆ. ಸೇಲ್ ಡೀಡ್ ನಲ್ಲಿ ಪಕ್ಷಗಾರರ ಹೆಸರು ಮತ್ತು ವಿಳಾಸ ಇರಬೇಕು, ಆಸ್ತಿಯ ವಿವರ ಇರಬೇಕು, ಪ್ರಾಪರ್ಟಿ ಯಾರಿಂದ ಯಾರಿಗೆ ಮಾರಾಟ ಆಗ್ತಾ ಇದೆ, ಮಾರಾಟಗಾರನಿಗೆ ಆಸ್ತಿ ಹೇಗ್ ಬಂತು, ಪಿತ್ರಾರ್ಜಿತ ಆಸ್ತಿನ ಅಥವಾ ಅವನ ಸ್ವಯಾರ್ಜಿತ ಆಸ್ತಿನ ಅಂತ ಕಾಣಿಸಿರ್ಬೇಕು, ಯಾವ ಸಬ್ ರಿಜಿಸ್ಟ್ರಾರ್ ಆಫೀಸ್ನಲ್ಲಿ ರಿಜಿಸ್ಟರ್ ಆಗಿದೆ, ಸೆಲ್ಲರ್ ಯಾಕೆ ಮಾರಾಟ ಮಾಡ್ತಾ ಇದ್ದಾನೆ, ಆಸ್ತಿಯ ವ್ಯಾಲ್ಯೂಯೇಷನ್ ಅಂದ್ರೆ ಎಷ್ಟು ಹಣವನ್ನ ಕೊಟ್ಟು ಖರೀದಿಸ್ತಾ ಇದ್ದಾರೆ ಅನ್ನೋದು ಇರಬೇಕು. ಮಾರಾಟಗಾರನಿಂದ ಆಸ್ತಿಯ ಎಲ್ಲಾ ಹಕ್ಕುಗಳು ಕೂಡ ಖರೀದಿದಾರನಿಗೆ ವರ್ಗಾವಣೆ ಆಗತ್ತೆ ಅನ್ನೋದನ್ನ ಕಾಣಿಸಿರ್ಬೇಕು. ಬೈಯರ್ ಮತ್ತು ಸೆಲ್ಲರ್ ಸಹಿಯನ್ನ ಹಾಕಿರ್ಬೇಕು, ಸಾಕ್ಷಿದಾರರು ಸಹಿ ಹಾಕಿರ್ಬೇಕು. ಸೊ ಇದೆಲ್ಲ ಕೂಡ ಸೇಲ್ ಡೀಡ್ ನಲ್ಲಿ ಇರಬೇಕಾಗಿರೋದು. ಸೇಲ್ ಅಗ್ರಿಮೆಂಟ್ ಮುಂದೆ ವರ್ಗಾವಣೆ ಆಗತ್ತೆ ಅನ್ನೋದನ್ನ ಸೂಚಿಸುತ್ತೆ, ಬಟ್ ಸೇಲ್ ಡೀಡ್ ಇದು ಕಂಪ್ಲೀಟ್ ವರ್ಗಾವಣೆ ಆಗಿದೆ ಅನ್ನೋದನ್ನ ಸೂಚಿಸುತ್ತೆ. ಅಗ್ರಿಮೆಂಟ್ ರಿಜಿಸ್ಟರ್ ಆಗದೆ ಇದ್ರೂ ಕೂಡ ನಡೆದು ಬಿಡುತ್ತೆ, ಬಟ್ ಸೇಲ್ ಡೀಡ್ ಮಾತ್ರ ರಿಜಿಸ್ಟರ್ ಆಗ್ಲೇಬೇಕು, ಇದು ಕಡ್ಡಾಯ ಆಗಿರುತ್ತೆ. ಈಗ ವಂಚನೆ ಅಥವಾ ಮೋಸದಿಂದ ಸೇಲ್ ಡೀಡ್ ಆಗಿರುತ್ತೆ, ಅದನ್ನ ಹೇಗೆ ಕ್ಯಾನ್ಸಲ್ ಮಾಡಬಹುದು, ಅದನ್ನ ಹೇಗೆ ಸಾಬೀತು ಮಾಡೋದು ಅಂತ ನೋಡೋದಾದ್ರೆ, ಈಗ ಯಾರೋ ಒಬ್ಬರಿಗೆ ಮೋಸ ಆಗಿರುತ್ತೆ, ಸೇಲ್ ಅಗ್ರಿಮೆಂಟ್ ಅನ್ನ ಮಾಡಿಸ್ಕೋತಾ ಇದೀವಿ ಅಂತ ಹೇಳಿ ಸೇಲ್ ಡೀಡ್ ಅನ್ನ ಮಾಡಿಸ್ಕೊಂಡಿರ್ತಾರೆ, ಮೋಸದಿಂದ ಸಹಿ ಹಾಕ್ಸ್ಕೊಂಡಿರ್ತಾರೆ, ಪವರ್ ಆಫ್ ಅಟಾರ್ನಿ ಮಾಡಿಸ್ಕೊಳ್ಳೋಣ ಅಂತ ಹೇಳಿರ್ತಾರೆ, ಬಟ್ ರಿಜಿಸ್ಟ್ರೇಷನ್ ಟೈಮ್ ಅಲ್ಲಿ ಸೇಲ್ ಡೀಡ್ ಅನ್ನ ಮಾಡಿ ಸಹಿ ಹಾಕ್ಸ್ಕೊಂಡು ಬಿಟ್ಟಿರ್ತಾರೆ. ಈ ತರಹದ ಮೋಸಗಳೆಲ್ಲ ನಡೀತಾ ಇರುತ್ತೆ. ನಡೆದಿರುತ್ತೆ ಅನ್ನೋದಕ್ಕಿಂತ ಈ ರೀತಿಯ ಕಾರಣಗಳನ್ನ ಕೊಟ್ಟು ಸೇಲ್ ಡೀಡ್ ಕ್ಯಾನ್ಸಲೇಷನ್
ಕ್ಯಾನ್ಸಲೇಷನ್ಗೆ ಹಾಕೊಂಡಿರ್ತಾರೆ. ಬಟ್ ಸೇಲ್ ಡೀಡ್ ಮೋಸದಿಂದ ಆಗಿದ್ರೆ ಅದನ್ನ ಕ್ಯಾನ್ಸಲ್ ಮಾಡ್ಕೊಳ್ಳೋದಕ್ಕೆ ಕೋರ್ಟ್ನಲ್ಲಿ ದಾವೆಯನ್ನು ಹೂಡಬೇಕಾಗತ್ತೆ. 3 ವರ್ಷದೊಳಗೆ ದಾವೆಯನ್ನು ಹೂಡಬೇಕಾಗತ್ತೆ. 3 ವರ್ಷ ಅನ್ನೋದನ್ನ ಸರಿಯಾಗಿ ಹೇಳೋಕ್ಕಾಗಲ್ಲ, ಯಾಕಂದ್ರೆ ನಮಗೆ ಗಮನಕ್ಕೆ ಬಂದಿದ್ದೀಗ ಅಂತಾನೆ ದಾವೆಯನ್ನು ಹೂಡಿರ್ತಾರೆ. ಈಗ ದಾವೆಯನ್ನು ಹೂಡುವಾಗ ಮೋಸದಿಂದ ಸಹಿ ಹಾಕ್ಸ್ಕೊಂಡ್ರು, ನನಗೆ ಓದ್ಲಿಕ್ಕೆ ಬರ್ತಾ ಇರಲಿಲ್ಲ, ಅಥವಾ ಮಗ ಆದವನು ತಂದೆಯ ಪರವಾಗಿ ದಾವೆ ಹಾಕಿರ್ತಾನೆ, ತಂದೆಗೆ ಓದ್ಲಿಕ್ಕೆ ಬರ್ತಾ ಇರಲಿಲ್ಲ, ಬರೀಲಿಕ್ಕೆ ಬರ್ತಾ ಇರಲಿಲ್ಲ, ಅವರಿಂದ ಹೆಬ್ಬೆಟ್ಟನ್ನು ಹಾಕ್ಸ್ಕೊಂಡಿದ್ದಾರೆ, ಮೋಸದಿಂದ ಕ್ರಯಪತ್ರವನ್ನು ಮಾಡಿಸ್ಕೊಂಡಿದ್ದಾರೆ, ಅದನ್ನ ಕ್ಯಾನ್ಸಲ್ ಮಾಡಬೇಕು ಅಂತ ಹಾಕ್ತಾರೆ. ಸೇಲ್ ಡೀಡ್ ಕ್ಯಾನ್ಸಲೇಷನ್ಗೆ ಹಾಕ್ಕೊಳ್ಳೋದು ಈಸಿ ಇರಲ್ಲ, ಯಾಕಂದ್ರೆ ಸಬ್ ರಿಜಿಸ್ಟ್ರಾರ್ ಆಫೀಸ್ನಲ್ಲಿ 2 ಪಾರ್ಟಿಗಳು ಬಂದಿರ್ತಾರೆ, ಸಾಕ್ಷಿದಾರರು ಇರ್ತಾರೆ, ಸಬ್ ರಿಜಿಸ್ಟ್ರಾರ್ ಇರ್ತಾರೆ. ಅವರ ಕಣ್ಣನ್ನು ತಪ್ಪಿಸಿ ಮೋಸ ಆಗಿದೆ ಅಂತ ಪ್ರೂವ್ ಮಾಡಬೇಕಾಗತ್ತೆ. ನೋಂದಣಾಧಿಕಾರಿಗಳನ್ನ ಕೂಡ ಪಾರ್ಟಿ ಮಾಡಿ ಕೂಡ ನೀವು ಹಾಕ್ಬಹುದು. ಅಂದ್ರೆ ಸಬ್ ರಿಜಿಸ್ಟ್ರಾರ್ ಆಫೀಸ್ನಲ್ಲೇ ಮೋಸ ಆಗಿದೆ ಅಂತ ಹೇಳಿ ಅವರನ್ನ ಕೂಡ ಪಾರ್ಟಿ ಮಾಡಿ ಹಾಕ್ಬಹುದು. ಈಗ ಮೋಸ ಆಗಿದೆ ಅಂತ ಪ್ರೂವ್ ಮಾಡೋದಕ್ಕೆ ಖರೀದಿದಾರ ಮತ್ತು ಮಾರಾಟಗಾರನ ಸಂಬಂಧದ ಬಗ್ಗೆ ಹಾಕಬೇಕಾಗತ್ತೆ. ಯಾವಾಗ ಮೋಸ ಆಯಿತು, ಖರೀದಿದಾರರು ಹೇಗೆ ಪರಿಚಯ ಆದ್ರು, ಸೇಲ್ ಡೀಡ್ ಆಗೋದಕ್ಕಿಂತ ಮೊದಲು ಏನೇನು ನಡೀತು, ಎಲ್ಲವನ್ನ ಕೂಡ ಡೀಟೇಲ್ ಆಗಿ ಹೇಳಬೇಕಾಗತ್ತೆ. ಏನಾದರೂ ಹೆದರ್ಸಿ ಬೆದರ್ಸಿ ಸೇಲ್ ಡೀಡನ್ನು ಮಾಡಿಸ್ಕೊಂಡ್ರ, ಅಥವಾ ಮೋಸದಿಂದ ಕರೆದುಕೊಂಡು ಹೋಗಿ ಸಹಿ ಹಾಕ್ಸ್ಕೊಂಡ್ರ, ಎಲ್ಲವನ್ನ ಕೂಡ ಕಾಣಿಸಿರ್ಬೇಕು. ಇದೆಲ್ಲವೂ ಕೂಡ ಮೋಸವನ್ನ ಪ್ರೂವ್ ಮಾಡಲಿಕ್ಕೆ ಇರುವಂತಹ ಸಂಗತಿ ಆಗುತ್ತೆ. ಮೋಸ ಆಗಿರುವಂಥದ್ದನ್ನ ವಿವರವಾಗಿ ಹೇಳಿದ್ರೆ ಮಾತ್ರ ಕೋರ್ಟ್ಗೆ ನಿಮ್ಮ ಕೇಸ್ ಮೇಲೆ ನಂಬಿಕೆ ಬರುತ್ತೆ. ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಮೇಲೆ ಕೇಸ್ ಹಾಕೋದು ಈಸಿ ಇರಲ್ಲ, ಯಾಕಂದ್ರೆ ಸಬ್ ರಿಜಿಸ್ಟ್ರಾರ್ ಆಫೀಸ್ನಲ್ಲಿ ಪತ್ರವನ್ನ ಓದಿದ್ದೀರಾ ಅಂತ ಕೇಳ್ತಾರೆ, ಥಂಬ್ ಇಂಪ್ರೆಷನ್ ಅನ್ನ ತಗೊಳ್ತಾರೆ, ಫೋಟೋವನ್ನ ತಗೊಳ್ತಾರೆ. ರಿಜಿಸ್ಟ್ರಾರ್ ಅವರು ಕ್ರಯಪತ್ರ ಓದಿದ್ದೀರಾ ಅಂತ ಕೇಳಿರ್ತಾರೆ. ಅಷ್ಟೆಲ್ಲ ನಡೆದಿದ್ರು ಮೋಸ ಆಗಿದೆ ಅಂತ ಪ್ರೂವ್ ಮಾಡೋದು ಕಷ್ಟ ಇರುತ್ತೆ. ಅದಕ್ಕಾಗಿ ಡೀಟೇಲ್ ಆಗಿ ಯಾವ ರೀತಿ ಮೋಸ ಮಾಡಿದ್ದಾರೆ ಅನ್ನೋದನ್ನ ಕೋರ್ಟ್ಗೆ ತಿಳಿಸ್ಬೇಕಾಗತ್ತೆ. ಈಗ ಮೋಸ ಮಾಡಿದ್ ನಿಮ್ ಗಮನಕ್ಕೆ ಬರ್ದೇ ಇದ್ದಿದ್ ಯಾಕೆ, ಮೋಸ ಹೋಗಿದ್ ಯಾವಾಗ ಗೊತ್ತಾಯ್ತು, ಅದೆಲ್ಲ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸಬ್ ರಿಜಿಸ್ಟ್ರಾರ್ ಅವರು ನಿಮ್ಮ ಹತ್ರ ಸೇಲ್ ಡೀಡ್ ಬಗ್ಗೆ ಹೇಳಲಿಲ್ಲ, ಅಥವಾ ಅವರು ಕೂಡ ಮೋಸದಲ್ಲಿ ಭಾಗಿಯಾಗಿದ್ದಾರೆ ಅನ್ಸಿದ್ರೆ ಅವರನ್ನ ಕೂಡ ಪಾರ್ಟಿಯಾಗಿ ಸೇರಿಸ್ಕೊಂಡು ಕೇಸನ್ನ ಹಾಕ್ಬೇಕಾಗತ್ತೆ. ಅಂದ್ರೆ ಯಾರು ಖರೀದಿ ಮಾಡಿರ್ತಾರೋ ಅವರು ಫಸ್ಟ್ ಪ್ರತಿವಾದಿಯಾಗಿ, ಅಂದ್ರೆ ಮೊದಲನೇ ಪ್ರತಿವಾದಿಯಾಗಿ, 2ನೇ ಪ್ರತಿವಾದಿಯಾಗಿ ಸಬ್ ರಿಜಿಸ್ಟ್ರಾರ್ ಅವರನ್ನ ಸೇರಿಸ್ಕೊಳ್ಬಹುದು. ಅವ್ರ ಮೇಲೆ ಕೂಡ ಆರೋಪ ಮಾಡಲೇಬೇಕಾಗತ್ತೆ. ಅವರು ಖರೀದಿದಾರರ ಪರವಾಗಿ ಮಾತನಾಡಿದ್ರು ಅಥವಾ ಸರಿಯಾಗಿ ವಿಚಾರಿಸಿಲ್ಲ, ಅವ್ರ ಮಧ್ಯೆ ಒಳ ಒಪ್ಪಂದ ಮಾಡ್ಕೊಂಡಿದ್ರು ಅಂತ ನೀವು ಪ್ರೂವ್ ಮಾಡಬೇಕಾಗತ್ತೆ. ಮತ್ತು ಸಾಕ್ಷಿದಾರರು ಏನ್ ಹೇಳ್ತಾರೆ ಅಂತ ಕೂಡ ನೋಡ್ಬೇಕಾಗತ್ತೆ. ಸುಮ್ನೆ ಸಬ್ ರಿಜಿಸ್ಟ್ರಾರ್ ಅವರನ್ನ ಪಾರ್ಟಿ ಮಾಡ್ಲಿಕ್ಕೆ ಬರಲ್ಲ. ಸಾಕ್ಷಿ ಸ್ಟ್ರಾಂಗ್ ಆಗಿದ್ದಾಗ ಅಥವಾ ಮೋಸ ನಡೆದಿದೆ ಅನ್ನೋದನ್ನ ಪ್ರೂವ್ ಮಾಡ್ಲಿಕ್ಕೆ ನಿಮ್ಮ ಹತ್ರ ಸರಿಯಾದ ದಾಖಲೆ ಮತ್ತು ಸಾಕ್ಷಿಗಳಿದ್ದಾಗ ಹಾಕಬಹುದು. ಈಗ ನಂಬಿಕಸ್ಥರೇ ಮೋಸ ಮಾಡಿರ್ತಾರೆ, ಅಂದ್ರೆ ನಂಬಿಕೆ ಮೇಲೆ ಮೋಸ ಮಾಡಿದ್ರೆ, ಒಳ್ಳೆ ಫ್ರೆಂಡ್ಸ್ ಆಗಿರ್ತಾರೆ, ನನ್ನ ಒಂದು ಡೀಡ್ಗೆ ಸಾಕ್ಷಿಯಾಗಿ ಸಹಿ ಹಾಕ್ಬೇಕಿತ್ತು, ಬರ್ತೀಯಾ ಅಂತ ಕರೆದುಕೊಂಡು ಹೋಗಿ ಮೋಸದಿಂದ ಸೇಲ್ ಡೀಡ್ ಮಾಡಿಸ್ಕೊಂಡಿರ್ತಾರೆ. ಆ ರೀತಿ ಆಗಿದ್ದಾಗ ಕೂಡ ತನ್ನ ಗಮನಕ್ಕೆ ಬರದೆ ಸಹಿ ಹಾಕದೆ ಅನ್ನೋದನ್ನ ಪ್ರೂವ್ ಮಾಡಬೇಕಾಗತ್ತೆ. ಸೊ ಪ್ರೂವ್ ಮಾಡುವಂತಹ ಸಂದರ್ಭದಲ್ಲಿ ನಾವಿಬ್ರು ಒಳ್ಳೆ ಸ್ನೇಹಿತರಾಗಿದ್ವಿ, ಅವನು ಬೇರೆ ಬೇರೆ ಡೀಡ್ಗಳ ವಿಷಯಕ್ಕೆ ಸಾಕ್ಷಿಯಾಗಿ ಸಹಿ ಹಾಕ್ಸ್ಕೊಂಡಿದ್ದ ಅಂತ ಹೇಳಿ ನೀವು ಸಹಿ ಹಾಕಿದ ಪತ್ರಗಳನ್ನ ಕೋರ್ಟ್ಗೆ ಕೊಡಬಹುದು. ಅಂದ್ರೆ ನಂಬಿಸಿ ಮೋಸ ಮಾಡಿದಾನೆ ಅನ್ನೋದನ್ನ ಬೇರೆ ಬೇರೆ ರೀತಿಯಲ್ಲಿ ಪ್ರೂವ್ ಮಾಡ್ತಾ ಹೋಗ್ಬೇಕು. ಎಷ್ಟು ವರ್ಷದಿಂದ ಅವರಿಬ್ಬರ ಮಧ್ಯೆ ಸ್ನೇಹ ಇತ್ತು, ಅವರಿಬ್ಬರ ಸ್ನೇಹಕ್ಕೆ ಪುರಾವೆ ಏನು, ಅವರಿಬ್ಬರ ಸ್ನೇಹಕ್ಕೆ ಸಂಬಂಧಿಸಿದ ದಾಖಲೆಯನ್ನ ಕೊಡಬಹುದು. ಹೀಗೆ ಮೋಸ ಆಗಿದ್ರೆ ಸಣ್ಣ ಸಣ್ಣ ವಿಷಯಗಳು ಕೂಡ ಪ್ರೂವ್ ಮಾಡೋದಕ್ಕೆ ಬೇಕಾಗತ್ತೆ. ಈಗ ಸೇಲ್ ಡೀಡ್ ಆದ್ಮೇಲೆ ಹಣವನ್ನ ಖರೀದಿದಾರ ಮಾರಾಟಗಾರನಿಗೆ ಕೊಟ್ಟಿರ್ತಾನಲ್ವಾ, ಅದನ್ನ ಕ್ಯಾಶ್ ಅಥವಾ ಚೆಕ್ ಅಂತ ಮೆನ್ಷನ್ ಮಾಡಿರ್ತಾರೆ. ಸೊ ಚೆಕ್ ಅನ್ನ ಕಾಣಿಸಿದ್ರೆ ಅದರಿಂದ ಈಸಿಯಾಗಿ ಮೋಸ ಆಗಿರೋದನ್ನ ಪ್ರೂವ್ ಮಾಡಬಹುದು. ಬಟ್ ಕ್ಯಾಶ್ ಆದ್ರೆ ಕಷ್ಟ ಆಗತ್ತೆ. ತುಂಬಾ ಹಣವನ್ನ ಕ್ಯಾಶ್ ಇಂದ ಕೊಟ್ಟಿದ್ರೆ ಅದನ್ನ ಕ್ರಾಸ್ ಎಕ್ಸಾಮಿನೇಷನ್ ಟೈಮ್ ಅಲ್ಲಿ ಹಣದ ವಿಷಯಕ್ಕೆ ವಕೀಲರು ಬಾಯಿ ಬಿಡಿಸಬೇಕಾಗತ್ತೆ ಅಷ್ಟೇ. ಘಟನೆ ನಡೆದ ದಿನದ ಬಗ್ಗೆ ಸರಿಯಾಗಿ ನೀವು ನೆನ್ಪಿಟ್ಕೊಂಡು ನಿಜವಾಗ್ಲೂ ಮೋಸ ಆಗಿದ್ರೆ ಆಗ ಕೇಸನ್ನ ಹಾಕಿ ಪ್ರೂವ್ ಮಾಡ್ಕೋಬಹುದು. ಸೇಲ್ ಡೀಡ್ ಕ್ಯಾನ್ಸಲೇಷನ್ಗೆ ಹಾಕೊಳ್ಳೋದು ಈಸಿ ಅಲ್ಲ, ಯಾಕಂದ್ರೆ ಪ್ರೂವ್ ಮಾಡೋದ್ರ ಮೇಲಿರುತ್ತೆ. ಪ್ರೂವ್ ಮಾಡೋದಕ್ಕೆ ಸರಿಯಾದ ದಾಖಲೆ ಸಾಕ್ಷಿಗಳಿದ್ದಾಗ ತೊಂದರೆ ಇರಲ್ಲ. ಬಟ್ ಏನೂ ಇಲ್ದೇನೆ ಪ್ರೂವ್ ಮಾಡೋದು ತುಂಬಾನೇ ಕಷ್ಟ ಆಗುತ್ತೆ. ಕೋರ್ಟ್ಗೆ ಕನ್ವಿನ್ಸ್ ಮಾಡೋದ್ರ ಮೇಲಿರುತ್ತೆ. ಕೋರ್ಟ್ ಕನ್ವಿನ್ಸ್ ಆಗಿಲ್ಲ ಅಂದ್ರೆ, ಪ್ರೂವ್ ಮಾಡೋದ್ರಲ್ಲಿ ಫೇಲ್ ಆದ್ರೆ ಕೇಸ್ ಡಿಸ್ಮಿಸ್ ಆಗೋಗುತ್ತೆ. ಈಗ ಮತ್ತೊಂದು ರೀತಿಯಲ್ಲಿ ಸೇಲ್ ಡೀಡ್ ನಲ್ಲಿ ಮೋಸ ಆಗುತ್ತೆ. ಸೇಲ್ ಡೀಡ್ ಅನ್ನ ಮಾಡ್ಕೊಳ್ಳುವಾಗ ಬೈಯರ್ ಮತ್ತೆ ಸೆಲ್ಲರ್ ಒಳಗೊಳಗೆ ಒಂದು ಒಪ್ಪಂದ ಮಾಡ್ಕೊಂಡಿರ್ತಾರೆ. ಪ್ರಾಪರ್ಟಿ ವ್ಯಾಲ್ಯೂಯೇಷನ್ಗೆ ಸಂಬಂಧಪಟ್ಟಂಗೆ ಆಗಿರ್ಬೋದು, ಅಥವಾ ಅವರಿಬ್ಬರ ಮಧ್ಯೆ ಒಂದಿಷ್ಟು ಕಂಡೀಷನ್ಗಳಿರುತ್ತೆ, ಅದನ್ನ ಒಳ ಒಪ್ಪಂದ ಅಂತ ಮಾಡ್ಕೊಂಡಿರ್ತಾರೆ. ಅಂದ್ರೆ ಮಾರಾಟಗಾರ ಮತ್ತು ಖರೀದಿದಾರನ ನಂಬಿಕೆ ಮೇಲೆ ಅವರವರೇ ಮಾಡ್ಕೊಂಡಿರುವಂತಹ ಒಳ ಒಪ್ಪಂದ ಆಗಿರುತ್ತೆ. ಅಂದ್ರೆ ಸೇಲ್ ಡೀಡ್ ನಲ್ಲಿ ಒಂದು ರೀತಿಯ ಅಮೌಂಟ್ ಅನ್ನ ಕಾಣಿಸಿರ್ತಾರೆ. ಕ್ರಯಪತ್ರ ರಿಜಿಸ್ಟರ್ ಆಗುವಾಗ ಆ ಹಣವನ್ನ
ಹಣವನ್ನ ಖರೀದಿದಾರ ಮಾರಾಟಗಾರನಿಗೆ ಕೊಟ್ಟಿರ್ತಾನೆ ಅನ್ನೋದನ್ನ ಕಾಣಿಸಿರ್ತಾರೆ. ಅಂದ್ರೆ ಕ್ರಯ ಪತ್ರದಲ್ಲಿ ಕಡಿಮೆ ಹಣವನ್ನ ತೋರಿಸಿರ್ತಾರೆ, ಬಟ್ ಅವರಿಬ್ರು ಹೆಚ್ಚು ಹಣಕ್ಕೆ ಒಪ್ಪಂದ ಮಾಡ್ಕೊಂಡಿರ್ತಾರೆ. ಈಗ ಗೌರ್ಮೆಂಟ್ ವ್ಯಾಲ್ಯೂಯೇಷನ್ ಇರ್ಬೋದು ಅಥವಾ ಮಾರ್ಕೆಟ್ ವ್ಯಾಲ್ಯೂಗೆ ಸಂಬಂಧಪಟ್ಟಂತೆ ಮಾಡ್ಕೊಂಡಿರ್ತಾರೆ. ಟ್ಯಾಕ್ಸ್ ಉಳಿಸೋದಕ್ಕೋ ಅಥವಾ ಸ್ಟಾಂಪ್ ಡ್ಯೂಟಿ ಉಳಿಸೋದಕ್ಕೋ ಸೇಲ್ ಡೀಡ್ ನಲ್ಲಿ ಕಡಿಮೆ ಹಣವನ್ನ ತೋರಿಸಿ ಒಳ ಒಪ್ಪಂದದಲ್ಲಿ ಜಾಸ್ತಿ ಹಣವನ್ನ ತೋರಿಸಿರ್ತಾರೆ. ಒಳ ಒಪ್ಪಂದವನ್ನ ಅವರವರೇ ನಂಬಿಕೆ ಮೇಲೆ ಮಾಡ್ಕೊಂಡಿರ್ತಾರೆ. ಬಟ್ ಆ ಒಳ ಒಪ್ಪಂದದಂತೆ ಯಾರೋ ಒಬ್ರು ನಡೆದುಕೊಳ್ಳಿಲ್ಲ ಅಂತ ಮತ್ತೊಬ್ರು ಕೋರ್ಟ್ಗೆ ಹೋದಾಗ ತುಂಬಾ ಕಷ್ಟ ಆಗ್ಬಿಡುತ್ತೆ. ಅಂದ್ರೆ ಪ್ರೂವ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಒರಿಜಿನಲ್ ರಿಜಿಸ್ಟರ್ ಸೇಲ್ ಡೀಡ್ ಏನಿರುತ್ತಲ್ಲ ಅದನ್ನ ಮಾತ್ರ ಕೋರ್ಟ್ ಕನ್ಸಿಡರ್ ಮಾಡುತ್ತೆ ಹೊರತು ಈ ಒಳ ಒಪ್ಪಂದದ ಬಗ್ಗೆ ಕೋರ್ಟ್ ಕನ್ಸಿಡರೇ ಮಾಡಲ್ಲ. ಕೋರ್ಟ್ ರಿಜಿಸ್ಟರ್ ಡಾಕ್ಯುಮೆಂಟ್ ಅನ್ನ ಮಾತ್ರ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಗೌರ್ಮೆಂಟ್ಗೆ ಹಾನೆಸ್ಟ್ ಆಗಿ ಇಲ್ದಿದ್ದಾಗ ಈ ರೀತಿಯ ತೊಂದರೆಗಳಿಗೆ ಸಿಲುಕ್ ಹಾಕೊಳ್ಬೇಕಾಗತ್ತೆ. ಈ ರೀತಿಯ ಮೋಸ ಆದಾಗ್ಲೂ ಕೂಡ ಸೇಲ್ ಡೀಡ್ ಕ್ಯಾನ್ಸಲೇಷನ್ಗೆ ಹಾಕೋಬಹುದು, ಹಾಕ್ಲಿಕ್ಕೆ ಬರಲ್ಲ ಅಂತಿಲ್ಲ. ಬಟ್ ಮೋಸ ಆಗಿರುವಂತದ್ದನ್ನ ನೀವೇ ಪ್ರೂವ್ ಮಾಡ್ಕೋಬೇಕಾಗುತ್ತೆ ಅಷ್ಟೇ. ಸೊ ಆದಷ್ಟು ಈ ಒಳ ಒಪ್ಪಂದಗಳನ್ನ ಅವಾಯ್ಡ್ ಮಾಡಿ. ಎಷ್ಟು ಹಣವನ್ನ ಕೊಡ್ತಾ ಇದ್ದೀರಾ ಅಥವಾ ಎಷ್ಟು ಹಣವನ್ನ ಸ್ವೀಕರಿಸಿದ್ದೀರಾ ಅನ್ನೋದನ್ನ ಕರೆಕ್ಟ್ ಆಗಿ ಕಾಣಿಸಿ ಡೀಡ್ನಲ್ಲಿ ಒಂದು ನಿಮ್ಮ ಒಪ್ಪಂದದಲ್ಲಿ ಒಂದು ಮಾಡಿಕೊಂಡ್ರೆ ಕೋರ್ಟ್ನಲ್ಲಿ ಪ್ರೂವ್ ಮಾಡೋದು ತುಂಬಾನೇ ಕಷ್ಟ ಆಗುತ್ತೆ. ಕೊನೆಯದಾಗಿ ನಾನು ಹೇಳೋದಿಷ್ಟೇ, ಸೇಲ್ ಡೀಡ್ ಆಗಲಿ ಅಥವಾ ಸೇಲ್ ಅಗ್ರಿಮೆಂಟ್ ಆಗಲಿ ಯಾವುದೇ ಪತ್ರವನ್ನ ರಿಜಿಸ್ಟರ್ ಮಾಡಿಸ್ಲಿಕ್ಕೆ ಹೋಗಿರ್ತೀರಾ ಅಂದ್ರೆ ಆ ಪತ್ರವನ್ನ ಸರಿಯಾಗಿ ಓದಿ, ಅದರಲ್ಲಿ ಏನಿದೆ, ನನಗೆ ತೊಂದರೆ ಆಗುವಂತಹ ಪಾಯಿಂಟ್ಗಳೇನಾದ್ರೂ ಇದೆಯಾ, ಎಲ್ಲ ಸರಿಯಾಗಿದೆಯಾ ಅಂತ ಓದಿ ಸಹಿಯನ್ನ ಮಾಡಿ. ಸಾಕ್ಷಿದಾರರಾಗಿ ಸಹಿ ಹಾಕ್ಲಿಕ್ಕೆ ಹೋಗ್ತಾ ಇದ್ದೀರಾ ಅಂದ್ರೆ ಆಗ್ಲೂ ಕೂಡ ಯಾವ ಪತ್ರಕ್ಕೆ ಸಾಕ್ಷಿಯಾಗಿ ಸಹಿ ಹಾಕ್ತಾ ಇದ್ದೀರಾ, ಸಾಕ್ಷಿದಾರರ ಕೆಳಗೇನೆ ಸಹಿ ಹಾಕ್ತಾ ಇದ್ದೀರಾ ಅನ್ನೋದನ್ನು ಕೂಡ ನೋಡಿ ಸಹಿಯನ್ನ ಹಾಕಬೇಕಾಗತ್ತೆ. ಮೋಸ ಆದ್ಮೇಲೆ ಕೋರ್ಟ್ ಮೂಲಕ ಪರಿಹಾರ ಕಂಡುಕೊಳ್ಳೋದಕ್ಕಿಂತ ಮೋಸ ಹೋಗದೆ ಇರೋದಕ್ಕೆ ಏನೆಲ್ಲ ಮಾಡಬೇಕು ಅಂತ ಎಚ್ಚರಿಕೆ ವಹಿಸಿದ್ರೆ ತೊಂದರೆ ಬರೋದಿಲ್ಲ. ಸೊ ಆದಷ್ಟು ಹಾನೆಸ್ಟ್ ಆಗಿರಿ, ಜೊತೆಗೆ ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತಾ ಇವತ್ತಿನ ವಿಷಯವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.